ಎಲ್ರಿಗೂ ನಮಸ್ಕಾರ. ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋಲಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶಾಮರಾಳ ಗ್ರಾಮ ಪಂಚಾಯತಿ ಮೆಂಬರ್ ವಾಸು ಅಂತ. ನಮ್ಮೂರು ಬಂದು ನಾಗೇನ್ ಕೊಪ್ಪಲು. ನಮ್ಮಲ್ಲಿ 1000 ನಾಟಿ ಕೋಳಿ ಇದೆ. ಇಲ್ಲ ಮೇಡಮ್, ನಾವು ಸ್ಟಾರ್ಟಿಂಗೇ ನಮಗೆ ಏಕ ಕಾಲದಲ್ಲೇ ನಾವು 1000 ಕೋಳಿ ಹೊಟ್ಟೋಗ್ಬಿಟ್ಟು ಒಂದೇ ಸರಿ. ಈಗ 100-200 ಬೇಡ, ಮಾಡಿದ್ಮೇಲೆ 1000 ತರಬೇಕು ಅನ್ನೋದೊಂದು ಪ್ರೀ ಪ್ಲಾನ್ ಇಟ್ಕೊಂಡಿದ್ದು. 1000 ಕೋಳಿಗೆ ಹೊಟ್ಟೋಗ್ಬಿಟ್ಟು ಸ್ಟಾರ್ಟಿಂಗೆ. ನಾವು ಮಾರ್ಕೆಟಿಂಗ್ ನಾನು ದಳ್ಳಾಳಿಗಳಿಗೆ ಕೊಡ್ತೀನಿ ಅನ್ನೋದು ಕಷ್ಟ. ಮೇಯ್ನು ನಮ್ಮದಾದಂಥ ದುಡಿಮೆ ನಾವು ಮಾಡಬೇಕು. ನಾವು ದುಡಿಮೆ ಮಾಡ್ತಾ ಇದ್ರೆ ನಮಗೆ ₹1 ಆದಾಯ ಸಿಗುತ್ತೆ. ನಮ್ಮದು ಹೈಟೆಕ್ ಶೆಡ್ ಏನಲ್ಲ, ಮಾಮೂಲಿ ಶೆಡ್ಡೆ. ಒಂದು 40 ಅಡಿ ಉದ್ದ, 21 ಅಡಿ ಅಗಲ ಶೆಡ್ ಮಾಡಿದ್ದೀವಿ ಅಂತ ಅಂದರೆ ಆ ಕೋಳಿ ನಮ್ಮಲ್ಲಿ 1000 ಸಾಕಬೇಕು ಅಂತ ಅಂದರೆ 1000 ಕೋಳಿನೂ ಕೂಡ ನೆಲದಲ್ಲಿ ಅವಕ್ಕೆ ಫ್ಲೋರಾಗಿ ಇಡೋಕ್ಕಾಗಲ್ಲ. ಯಾಕೆ ಇಡೋಕ್ಕಾಗಲ್ಲ ಅಂದರೆ ಅವೇ ಕೋಳಿ ಕಚ್ಚಾಡಿ ಸತ್ತೋಗ್ಬಿಡ್ತವೆ. ನಾವೆಲ್ಲ ಒಂದು ಕಡೆ ಬೇರೆ ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ಆ ಕೋಳಿಗೆ ಅವ್ರದ್ದೇ ಆದಂಥ ಒಂದು ಅಟ್ಟಣಿಗೆ ಟೈಪ್ ಮಾಡಬೇಕು. ಅಟ್ಟಣಿಗೆ ಟೈಪ್ ಮಾಡಿದಾಗ ಏನಾಯ್ತದೆ ಅಂದರೆ ಒಂದು 400-500 ಕೋಳಿ ಅಟ್ಟಣಿಗೆ ಮೇಲೆ ಹೋಯ್ತದೆ. ಅಟ್ಟಣಿಗೆ ಮೇಲೆ ಕುತ್ಕೊಂಡಾಗ ಕೋಳಿ ಕಡ್ದಾಡಲ್ಲ. ಫಸ್ಟು ಯಾವುದೇ ಒಂದು ಕೋಳಿನೂ ಟಚ್ ಮಾಡಲ್ಲ, ಯಾವುದೇ ಒಂದು ಕೋಳಿ ಕಡ್ದಾಡಲ್ಲ, ಯಾವುದೇ ಒಂದು ಕೋಳಿ ಸಾವಾಗಲ್ಲ. ಈಗ ನಮಗೇನಾಯ್ತು ಅಂದ್ರೆ ಸ್ಟಾರ್ಟಿಂಗಲ್ಲಿ ಒಂದು 8-10 ದಿನ ಕೋಳಿ ಡೆವಲಪ್ ಆದೇಟಿಗೆ ಬುಟ್ಟೇಟ್ಗೆ ಏನಾಯ್ತು, ಅವೇ ಕಡ್ದಾಡಿ ಒಂದು 20 ಕೋಳಿ ಸತ್ತೋಗ್ಬಿಟ್ಟು ನಮ್ಮಲ್ಲಿ. ಅವಾಗ ಯಾರೋ ಒಬ್ರು ಹೇಳೋದು ಸ್ನೇಹಿತರು, ಹಂಗಲ್ಲ ಕಣಪ್ಪ, ಅದಕ್ಕೆ ಅಟ್ಟಣಿಗೆ ಟೈಪ್ ಮಾಡಿದ್ರೆ ಮಾತ್ರ ಕೋಳಿಗೆ ನೀನು ಉಳಿಸ್ಬೋದು, ಇಲ್ಲಾಂದ್ರೆ ಕೋಳಿ ಸತ್ತೋಗ್ಬಿಡ್ತದೆ, ನಿಮ್ದೆಲ್ಲ ತಿನ್ನಾಕ್ಬಿಡ್ತೇವೆ ಅನ್ನೋದು. ಆ ಪ್ಲಾನಿಂಗಲ್ಲಿ ಏನು ಮಾಡಿದ್ರೆ ನಾವು ದುಡ್ಡು ಕೊಟ್ಟು ಯಾವುದೇ ಮರ ತಂದಿಲ್ಲ, ಎಲ್ಲ ನಾವು ಇಲ್ಲಿಲ್ಲ ಸಿಗೋಂಥ ಮರಕ್ಕೆ ಅಟ್ಟಣಿಗೆ ಹಾಕೊಂಡಿದ್ದೀವಿ. ಕೋಳಿ ಏನಾಯ್ತದೆ ಈಗ ಆರಾಮಾಗಿ ಬುಟ್ಟೆಟ್ಗೆ ಕೆಲವು ಕೋಳಿ ಮೇಯ್ದಿದ್ದವು ಸ್ಟೆಪ್ ಬ್ಯಾಕ್ ಬಂದು ಕೂತ್ಕೊಳ್ತವೆ, ಮೇಯ್ಯ ಅಂಥವು ತಳಗಡೆ ಇರ್ತವೆ. ಅವಾಗ ಏನಾಯ್ತದೆ ಕೋಳಿ ಡಿಸ್ಟೆನ್ಸ್ ಬರೋಲ್ಲ, ಒಂದು ಕೋಳಿ ಕಡ್ದಾಡಲ್ಲ, ಅವು ಆರಾಮಾಗಿ ರಿಲೀಫ್ ಆಗಿರ್ತವೆ. ಅದರಿಂದ ಅಟ್ಟಣಿಗೆ ಯೂಸ್ ಮಾಡಬೇಕು. ಮೇಯ್ನು ಎಷ್ಟೇ ಶೆಡ್ ಇರಲಿ ಒಂದು 50% ಅಟ್ಟಣಿಗೆ ಇದ್ದರೆ ಮಾತ್ರ ಕೋಳಿ ಶೆಡ್ಡಲ್ಲಿ ಕೋಳಿ ಕಡ್ದಾಡಲ್ಲ. ನೀವು ಅಷ್ಟು ಕೋಳಿ ತಳಗಡೆ ಬಿಟ್ಟರೆ 100% ಕಡ್ದಾಡ್ತವೆ, ಸತ್ತೋಯ್ತು. ಅವತ್ತು ಕೋಳಿ ಅವೇ ತಿಂದ್ಬಿಡ್ತವೆ, ಕೆಲವು ಟೈಮಲ್ಲಿ ಕಡ್ದಾಡಿ ಸತ್ತೋಗ್ಬಿಡ್ತವೆ. ಎಲ್ಲ ನಮ್ಮ ತೋಟದವೆ ಇವೇನಾಯ್ತದೆ ಅಂದರೆ ಈ ಅಡಿಕೆ ಮರ ನಮ್ಮ ತೋಟದಲ್ಲೇ ಅಡಿಕೆ ಇತ್ತು, ಇದಿತ್ತು. ನಮ್ಮ ವೇಸ್ಟೇಜ್ ಜಂತಿಗಳಿದ್ದು ಅಲ್ಲಿ ಆಚೆ ಕಡೆ ಅವನೇ ತಂದು ಹಾಕೊಂಡಿದ್ವಿ. ಇನ್ನು ಕೆಲವು ಕಡ್ಡಿಗಳು, ಇವೆಲ್ಲ ಕಡ್ಡಿಗಳವಲ್ಲ ಇವೆಲ್ಲ ರೋಡ್ ಸೈಡ್ ಪಾರ್ಸೈಡಲ್ಲಿ ತಿರ್ಗಾಡುವಾಗ ಡೈಲಿ ಒಂದು 2-3 ಕಡ್ಕೊಬರ್ತೀವಿ. ಅವು ಕಟ್ಟಿದ್ದು ಈಗೇನಿಲ್ಲ, ಒಂದು 450-500 ಕೋಳಿ ಮೇಲ್ಗಡೆ ಕೂತ್ಕೊಳ್ತವೆ, ಒಂದು 300-350 ಕೋಳಿ ತಳಗಡೆ ಆಟ ಆಡ್ತವೆ. ಅವು ಮೇವು ತಿಂದೇಟಿಗೆ ಅವು ಬೇರೆ ಮೇಕ್ ಹೋಯ್ತವೆ, ಬಾಕಿ ಕೋಳಿ ತಳಗಡೆಗೆ ಬರ್ತವೆ. ಯಾವುದೇ ಆದಂಥ ಅವಾಗ ಫ್ರೀ ಆಗಿರ್ತವೆ, ಅವಕ್ಕೇನು ತೊಂದರೆ ಇರೋಲ್ಲ ಅವಾಗ. ಬಟ್ ಅಷ್ಟು ಕೋಳಿ ಒಂದೇ ತಕ್ಕೆ ಒಂದೇ ಜಾಗಕ್ಕೆ ಕೂಡ ಹಾಕಿದ್ರೆ, ಅಟ್ಟಣಿಗೆ ಮಾಡ್ದಲ್ಲೇ ಕೂಡ ಹಾಕಿದ್ರೆ ಕಡ್ದಾಡ್ತವೆ. ಕೋಳಿ ಕಡ್ದಾಡ್ದಾಗ ಏನಾಯ್ತದೆ, ಅವು ಸಾವಿಗೆ ಈಡಾಯ್ತವೆ. ಡೈಲಿ ಒಂದು 25 ಕೋಳಿ ಸತ್ತೋಗ್ಬಿಟ್ರೆ ಮುಳುಗಡೆ ಆಗ್ಬಿಡ್ತೀವಿ ನಾವು. ಅದರಿಂದ ಅಟ್ಟಣಿಗೆ ಹಾಕೋದ್ರಿಂದ ಮೇಯ್ನ್ ಅಟ್ಟಣಿಗೆ ಇಂಟೆನ್ಷನ್ ಏನಪ್ಪ ಅಂದರೆ ಅವಕ್ಕೆ ಕಡ್ದಾಡಲ್ಲ, ಅವಕ್ಕೆ ಫ್ರೀಯಾಗಿ ಕುತ್ಕೊತವೆ ಅನ್ನೋದಕ್ಕೆ ಅಟ್ಟಣಿಗೆ ಮಾಡಬೇಕು. ಇವೆಲ್ಲ ನಮ್ಮ ಸ್ವಂತದ್ದೇ. ಇದು ನಾವು ಯಾವುದೇ ₹1 ಅದಕ್ಕೇನು ₹1 ಕೂಡ ಬೇರೆ ಬಂಡವಾಳ ಇಲ್ಲ. ಆಮೇಲೆ ಎಷ್ಟು ಖರ್ಚಾಯಿತು ವಾಸಣ ಮೇಡಮ್? 2,25,000 20,000 ರೂಪಾಯಿ ಆಗಿದೆ. ನಮ್ಗೆ 2 ಲಕ್ಷ ಆಯಿತಾ? 2 ಲಕ್ಷ ಚಿಲ್ಲರೆ ಆಗಿದೆ ಶೆಡ್ಗೆಲ್ಲ. ನಮ್ಗೆ ಈ ಮರಿ ಮೈಸೂರಿಂದ ತಂದಿದ್ದೆ ಮೇಡಮ್ ನಾವು. ಅಂದರೆ ಲೋಕಲಲ್ಲಿ ಮಟ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದು, ಅದೇ ಥರ ಮೈಸೂರಲ್ಲಿ ಕೊಟ್ಟು ನಾವೇ ಮರಿ ಮಾಡಿಸ್ಕೊಂಡು ಅಲ್ಲಿ ಒಂದು ಮರಿ ಮಾಡ್ಸೋಕ್ಕೆ ₹25 ತಗೋತಾರೆ. ₹40, ₹15 ಮೊಟ್ಟೆ, 25, 15, 40 ಆಯಿತು. ₹2 ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು. ನಾವು ತರೋಕ್ಕೆ ₹2 ಚಾರ್ಜ್ ಬಿದ್ದಿತ್ತು ಒಂದು ಮರಿಗೆ. ₹42 ಬಿದ್ದದ್ದು ಮೇಡಮ್. ಇಲ್ಲಿಗೆ 42,000 ಆಗಿತ್ತು. ಒಂದು ಆ ಸಂದರ್ಭದಲ್ಲಿ ಒಂದು 20 ದಿನ 3 ಟೈಮ್ ಮೆಡಿಸಿನ್ ಹಾಕೋಕ್ಕೆ ಒಂದು 6-7 ಖರ್ಚು ಬಂದಿತ್ತು. ಅದಾದಮೇಲೆ ಫೀಡ್ಸು, ಆವಾಗ ಆ ಮರಿಗಳಿಗೆ ಒಳ್ಳೆ ಫೀಡ್ಸ್ ಹಾಕಬೇಕು. ಒಂದು 21 ದಿನ ಒಳ್ಳೆ ಫೀಡ್ಸ್ ಹಾಕಬೇಕು. ಫೀಡ್ಸ್ ಎಲ್ಲ ಆವಾಗ ಅದು ಒಂದು ₹2,500 ₹3,000 ಚೀಲ. ಅದು ಒಂದು ತಿಂಗಳು ಮರಿ ಬರೋವರೆಗೂ ಒಳ್ಳೆ ಫೀಡ್ಸ್ ಕ್ವಾಲಿಟಿ ಫೀಡ್ಸ್ ಹಾಕ್ಬೇಕು ಅದಕ್ಕೆ. ಅದಾದಮೇಲೆ ನಾವು ಯಾವ ಫೀಡ್ಸು ಇಲ್ಲ, ಎಂಥದ್ದಿಲ್ಲ, ಏನು ಸಿಗ್ತದೆ ಅದು. ರಾಗಿ ಸಿಕ್ಕರೆ ರಾಗಿ ತಂದು ಎಸಿತೀವಿ, ಜೋಳ ತಂದು ಜೋಳ ಎಸಿತೀವಿ, ತರಕಾರಿ ಸಿಕ್ಕರೆ ತರಕಾರಿ ಎಸಿತೀವಿ, ಅಳಿಜೋಳ ಸಿಕ್ಕರೆ ಅಳಿಜೋಳ ತಂದು ಹಾಕ್ತೀವಿ. ಇನ್ನು ನಮ್ಮದೇ ಹೊಲದಲ್ಲಿ ಗಂಟೆ ರಾಗಿ ಹುಲ್ಲು ಬೆಳೆಸಿದ್ದು ಅವೇ ತಿಂತವೆ, ಅದನ್ನೇ ಬೆಳ್ಕೊಂಡು ತಿನ್ಕೋತವೆ. ಆಮೇಲೆ ನಮ್ಮ ತೋಟದಲ್ಲಿ ಹೊಗೆ ಬಿದ್ದರೂ ತಿನ್ಕೋತವೆ, ಕಸ ಬಿದ್ದರೂ ತಿನ್ಕೋತವೆ, ಏನು ಬಿದ್ದರೂ ಸದೆ ಎಲ್ಲ ನಾವೇ ತಿನ್ಕೊಂಡು ಅವೇ ಇದಾಗೋದು. ಮೇಡಮ್ ಪ್ಯೂರ್ ನಾಟಿನೇ ಮಾಡಬೇಕಿಲ್ಲ. ಇದರಲ್ಲಿ 2-3 ಥರ ಇದಿದೆ. ಈ ಇದ್ರ ಬರ್ತವೆ, ಸೋನಾಲಿಕಾ ಅಂತ ಯಾವ್ಯಾವ ಕೋಳಿ ಬರ್ತವೆ. ಆಮೇಲೆ ತಮಿಳ್ನಾಡು ಕೋಳಿ ಕಾಲು ಉದ್ದ ಬರ್ತದೆ.
ನಮ್ಮಲ್ಲಿ ಹಂಗಿಲ್ಲ. ಒಂದು ನಾಟಿ ಕೋಳಿ ಯಾರ ಬಂದು ನೋಡಲಿ ಅರ್ಧ ಅಡಿಗಿಂತ ಮೇಲೆ ಕಾಲಿಲ್ಲ. ಈಗ ಈಗ ಅದೇ ತಮಿಳ್ನಾಡಿಗೋ ಬೇರೆ ಕೋಳಿ ಬಂದರು 1-1.5 ಅಡಿ ಬಂದು ಕಾಲು. ಆ ಥರ ಇಲ್ಲ. ಒರಿಜಿನಲ್ ನಾಟಿ ಕೋಳಿ ಸಾಕಿದ್ರೆ ಮಾತ್ರ ಅದಕ್ಕೆ ರೇಟು. ಅದೇ ತಮಿಳ್ನಾಡು ಕೋಳಿ 200-250 ರೂಪಾಯಿಗೆಲ್ಲ ಕೋಳಿ ಸೇಲ್ಸಿ ಸಿಗ್ತದೆ. ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತೀವಿ. ಎಲ್ಲರೂ ಕಾಯಿಲೆ ಬರ್ತದೆ ಅಂತವ. ನಮ್ಮ ಕೋಳಿಗೆ ಯಾವುದೇ ಕಾಯಿಲೆ ಆದಂಥ ಕಾಯಿಲೆ ಬಂದಿಲ್ಲ. ಚೆನ್ನಾಗವೆ, ಆರೋಗ್ಯ ನೀವೇ ನೋಡ್ಬೋದಲ್ಲ, ಆರೋಗ್ಯ ರೀತಿಲಿ ಅವೆ. ಎಲ್ಲೇ ಮಾಡಿ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಕೈ ಹಾಕ್ಬೇಕೆ ಹೊರತು. ಲಾಭ ಇದು ಮಾರ್ಕೆಟಿಂಗ್ ಬಗ್ಗೆ ಹೇಳಿ ವಾಸಣ್ಣ. ಅಂದ್ರೆ ನೀವು ಯಾವ ರೀತಿ ಇದ್ರ ಲಾಭ ಪಡ್ಕೊಂತಿದ್ದೀರಾ? ಅಂದ್ರೆ ಮೊಟ್ಟೆ, ಮಾಂಸ. ಮೇಡಮ್, ನಮ್ಮಲ್ಲಿ 2 ಪರ್ಪಸ್ ಆಯ್ತದೆ. ಒಂದು ಮೊಟ್ಟೆಗೂ ಕೂಡ ಅದಾವ, ಇದು ಮಟನ್ಗೂ ಕೂಡ ಬರುತ್ತೆ. ಮಟನ್ನು ಸ್ಟೇಟಲ್ಲೇ ನಂಬರ್ 1 ನಾಟಿ ಕೋಳಿ ಮಟನ್ ಅಂದರೆ ಎಲ್ಲರೂ ಮುಗಿಬೀಳ ಅಂತ ಮಟನ್ ಇದು. ಜೊತೆಗೆ ನಾಟಿ ಕೋಳಿ ಮೊಟ್ಟೆ ಅಂದರೂ ಅಷ್ಟೇ 15 ರೂಪಾಯಿ ಮೊಟ್ಟೆ ಇದು. ಯಾವ ಡಾಕ್ಟ್ರ್ ಹತ್ರಕ್ಕೆ ಹೋದ್ರು ಒಂದು ಕೈ ಮುರಿದೋದ್ರೆ ಹೇಳ್ತಾರೆ ನಾಟಿ ಕೋಳಿ ಮೊಟ್ಟೆ ತಿನ್ನಿರಿ ಅಂತ ಹೇಳ್ತಾರೆ. ಒಂದು ಯಾವುದೇ ಒಂದು ಇದಕ್ಕೆ ಹೋದ್ರು ಸಜೆಷನ್ ಡಾಕ್ಟ್ರು ನಾಟಿ ಕೋಳಿ ಮೊಟ್ಟೆ ತಿನ್ನಿ ಅಂತ ಸಜೆಷನ್ ಮಾಡ್ಬೋದು. ಸರ್ಕಾರ ಸಣ್ಣ ರೈತರುಗಳಿಗೆ ಉತ್ತೇಜನ ನೀಡ್ತದೆ. ಅದರದು ನೀವೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಅಂತೀರಿ, ನಿಮಗೆ ದಿನನಿತ್ಯದ ಬಿಡುವಿರ್ತದ ಅಂತ ಹೇಳ್ತಾರೆ. ನಮ್ಗೆ 2 ಅವರ್ ಮಾತ್ರ ಇದಕ್ಕೆ ಕೆಲಸನೇ ಹೊರ್ತು ನನಗೆ 24 ಗಂಟೆ ಕೆಲಸ ಏನಲ್ಲ. ನಮಗೆಲ್ಲ ಸಮಯ ಬಿಡುವಿದ್ದಾಗ ಎಷ್ಟೇ ಒತ್ತಡ ಇದ್ರಿಗೆ ನನ್ನ ರೈತರು ಫೋನ್ ಮಾಡಿದಾಗ ನಾನು ಅವ್ರ ಜೊತೆ ಸಹಕರಿಸಿದ್ದೀನಿ. ಅವ್ರಿಗೆ ಒಂದು ದಿನದೂ ಕೂಡ ಅವ್ರು ಕೇಳಿದಾಗ ನಾನು ಇವಾಗ ಆಗಲ್ಲ ಆಮೇಲೆ ಹೇಳ್ತೀನಿ ಅಂತ ಯಾವತ್ತೂ ನಾನು ರೈತರಿಗೆ ಇದು ಮಾಡಿಲ್ಲ. ಸಣ್ಣ ರೈತರಿಗೆ ನಮ್ಮ ಕೈಲಾದಂಥ ಸಲಹೆ ಸಹಕಾರ ಕೊಟ್ಟಿದ್ದೀನಿ. ಇವಾಗ ಇಷ್ಟು ಹೈಟ್ ಇದೆಯಲ್ಲ, ಇದು ಆರಲ್ವಾ ಇವು ಕೋಳಿಗಳು? ಇಲ್ಲ ಮೇಡಮ್, ಇವತ್ತವರೆಗೂ ಹೊರಗಡೆಗೆ ಒಂದು ಕೋಳಿ ಹೋಗಲ್ಲ. ಬೇರೆ ಕಡೆಯಿಂದ ಪ್ರಾಣಿಗಳೇನು ಡಿಸ್ಟರ್ಬ್ ಮಾಡಿಲ್ವಾ? ಇವತ್ತವರೆಗೂ ಯಾವುದೋ ಬಂದು ಡಿಸ್ಟರ್ಬ್ ಮಾಡಿಲ್ಲ. ಒಂದ್ಸರಿ ನಾಯಿ ಬಂದು ನುಗ್ಬಿಟ್ಟು ಒಂದು 10 ಕೋಳಿ ಕಡ್ದಾಕಿತ್ತು ಅಂದ್ಬಿಟ್ರೆ ನಾಯಿಗಳು ಬಂದ್ಬಿಟ್ಟು, ಈಗ ನಾವು ಇಲ್ಲದೆ ಹೋಗ್ಬಿಟ್ರೆ ನಾಯಿಗಳು ಒಳಗಡೆ ಬಂದ್ಬಿಡ್ತಾವ ನನ್ನ ಟೈಮು. ಬಟ್ ನಾಯಿ ಬಂದಾಗ ಬರ್ತಾ ಇರ್ತಾವ? ಇಲ್ಲ, ನಾಯಿಗಳು ಬರುತ್ತೆ. ಬಟ್ ನಾವು ಯಾರ ಸುಮ್ಮನೆ ಬಂದಿರ್ತೀವಲ್ಲ ಜಮೀನ್ ಕಡೆಗೆ, ಆ ಉದ್ದೇಶ. ನಮ್ಮ ಬೈಕ್ ಕೂಡ ಅಲ್ಲಿ ನಿಂತಿದ್ರು ಕೂಡ ನಾಯಿಗಳು ಒಳಗಡೆಗೆ ಬರಲ್ಲ. ಒಟ್ಟು ಯಾವುದೇ ರೀತಿಯಾದಂತ ತೊಂದರೆ ಇಲ್ಲೇನಿಲ್ಲ. ನಮಗೇನು ತೊಂದರೆ ಇಲ್ಲ, ಯಾವ ಕಳತನ ಇಲ್ಲ, ಏನು ಇಲ್ಲ. ಸಂಜೆ ಒಂದು 7:30-8 ಗಂಟೆಗೆ ಬರ್ತೀವಿ. ನಮ್ಮ ಮನೆ ಇಲ್ಲೇ ಪಕ್ಕ. ಹೆಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಷ್ಟು ಬಿಸಿ ಲೈಫಲ್ಲಿ ಇವೆಲ್ಲ ಹೆಂಗ್ ಮಾಡ್ತೀರಾ? ಮೇಡಮ್, ನಮ್ಮದು ಇನ್ನು 1 ವರ್ಷ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತೀವಿ. ರಾಜಕಾರಣದಿಂದ ಅಂತರ ಕಾಯ್ಬೇಕು ಅನ್ನೋದು ನಮಗೆ ಜಾಸ್ತಿ ಇದಿದೆ. ಯಾಕೆಂದ್ರೆ ನಮ್ಮ ವಯಸ್ಸು ಅಲ್ಲೇ 54 ವರ್ಷ. ನಮ್ಮ ಬದುಕು, ನಮ್ಮ ಅಪ್ಪ 1.5 ಎಕರೆ ಜಮೀನು ಕೊಟ್ಟಾನೆ ಅಂತ ಅಂದರೆ ಜೀವನದಲ್ಲಿ ಇಂಥ ಒಂದು 2-3 ಕಾರ್ಯಕ್ರಮ ಹಾಕ್ಕೊಂಡು ಮಾಡಿದ್ರೆ ನಾನು ಒಂದು ಫಾರ್ಚುನರ್ ಕಾರ್ ತಗೊಂಡು ಓಡಾಡ್ಬೋದು ನಮ್ಮ ಮನಸ್ಸು ನನ್ನ ಸ್ಥಿತಿಲಿದೆ. ಬಟ್ ಎಲ್ಲೋ ಭಗವಂತ ನನಗೆ 2 ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋದು. ನಾನು 100 ಜನ 2 ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಅಂತ ಅಂದರೆ 10 ಸರಿ MLA ಆದಂಗೆ. ನಾನು 100 ಜನಕ್ಕೆ ನಾನು ಹೇಳೋದಿಷ್ಟೇ, ಅವರ ಋಣ ಎಲ್ಲಿವರೆಗೂ ಇರ್ತದೆ. ಭಗವಂತ ನನಗೆ ಎಲ್ಲಿ ಶಕ್ತಿ ಕೊಟ್ಟಿರ್ತಾನೆ. ಎಂದೊಂದು ದಿನ ನಾನು 100ರಲ್ಲಿ 2 ಸಾರಿ ಗೆಲ್ಸವ್ರೆ ಅಂತ ಅಂದರೆ ಅವ್ರ ಋಣ ಅಪಾರ ಇದೆ. ಮಾಡಿ ಈ ತರದೆಲ್ಲ ಮಾಡಿ 4 ಜನ ತೋರಿಸಿ ಅವರು ನಿಮ್ಮಿಂದ ಮಾಡ್ಲಿ. ಅಲ್ಲಿ ಇರೋದು 1.5 ಎಕರೆ ಜಮೀನ್ ಅಂತ ಹೇಳ್ತೀರಾ. ಈಗ ಇದಕ್ಕೆ ಬಂಡವಾಳ ಹಾಕೋದಿಕ್ಕೆ ಫಸ್ಟ್ ನಾವು ಮಾಡ್ಬೇಕು ಅಂತ ಧೈರ್ಯ ಮಾಡಿದ್ರಿ ಅಂದಾಗ ನಿಮ್ಗೆ ಏನಾದ್ರು ಸರ್ಕಾರದಿಂದ ಸಹಾಯ ಸಿಕ್ಕಿತ್ತಾ? ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರಿ? ಇಲ್ಲ ಮೇಡಮ್, ನಾನು ಯಾವುದೇ ಒಂದು ಸರ್ಕಾರದ ಅನುದಾನವನ್ನು ಇವತ್ತಿನವರೆಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಸ್ವಂತ ದುಡಿಮೆ. ನನ್ನ ಮಗಳು ಕೂಡ ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಮಕ್ಕಳ ದುಡಿಮೆ. ನಂದು ಮೊದಲು ಹಿಂದೆ 10 ಸೀಮೆ ಹಸ ಕಟ್ಟಿದೆ. ಒಂದು ದಿನಕ್ಕೆ 100 ಲೀಟ್ರ್ ಹಾಲು ಹಾಕ್ತಾಯಿದ್ದೆ. ನಾವು ಹೈನುಗಾರಿಕೆ ಇದರಲ್ಲಿದ್ದರೆ ನಾವು ರಾಜಕೀಯಕ್ಕೆ ಬಂದಮೇಲೆ ನನ್ನ ಮಕ್ಕಳೆಲ್ಲ ಓದೋಕ್ಕೆ ಹೋದ್ಮೇಲೆ ನಾನು ಹೈನುಗಾರಿಕೆ ಬಿಟ್ಟಿದ್ದೆ. ನಾನು ಅವತ್ತು ಕೂಡ ನನ್ನ ಡೈರಿಲಿ ಬೇಕಾದ್ರೆ ಇವತ್ತು ಕೂಡ ಬೆಳಗುಳ ಡೈರಿಗೆ ಹೋಗಿ ತೆಗ್ಸಿ ಬಯೋಡೇಟವ ಒಂದು ದಿನಕ್ಕೆ ಡೈಲಿ 100 ಲೀಟ್ರ್ ಹಾಲು. ಪ್ರತಿ ತಿಂಗಳು 35,000 ರೂಪಾಯಿ ದುಡ್ಡು ಉಳಿಯೋದು ನನಗೆ. ಅವತ್ತು ರೇಟ್ ಎಷ್ಟು? 18 ರೂಪಾಯಿ ಲೀಟ್ರ್ ಹಾಲು. ಇವತ್ತು ಎಷ್ಟು ಲೀಟ್ರು? 35 ರೂಪಾಯಿ ಲೀಟ್ರ್ ಹಾಲು. 15 ರೂಪಾಯಿಗೂ 18 ರೂಪಾಯಿಗೂ 35 ರೂಪಾಯಿಗೂ ಡಿಫ್ರೆನ್ಸ್ ತಗೊಳ್ಳಿ. ನನಗೆ ಅಂದಿನ ಕಾಲದಲ್ಲೇ ಒಂದು ತಿಂಗಳಿಗೆ 35,000 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದ. ನಾನು ಬ್ಯಾಕ್ಗ್ರೌಂಡು ನಾನೇನು ಶ್ರೀಮಂತ ಅಲ್ಲ. ಬೆಳಿಗ್ಗೆ ಎದ್ದು ನಾನು ನನ್ನ ಬಿಸ್ನೆಸ್ಸು, ನಾನು ರಾಗಿ ವ್ಯಾಪಾರ ಮಾಡ್ತಾಯಿದ್ದೆ. ನಾನು ಅಲ್ಪ ಸ್ವಲ್ಪ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಂದ್ಬಿಟ್ರೆ ನಾನು ಯಾವ ಕೋಟ್ಯಾಧೀಶ್ವರನು ಅಲ್ಲ. ನಾನು ಯಾವುದೋ ಕೂಡಿಟ್ಟಂಥ ಹಣದಲ್ಲಿ ನನ್ನ ಮುಂದಿನ ಲೈಫ್ಗೋಸ್ಕರ, ನನ್ನ ಬದುಕೋಕ್ಕೋಸ್ಕರ ಇದೊಂದು ಶೆಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಶೆಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು 3 ವಿಚಾರಕ್ಕೆ ಈ ಶೆಡ್ ಮಾಡಿದೆ. ಒಂದು ಪರ್ಪಸ್ಸು, ನಾನು ಹಿಂದೆ ಸೀಮೆ ಹಸು ಮಾಡಿದ್ನಲ್ಲ, ನಾನು ಸೀಮೆ ಹಸಿನ ಬಿಸ್ನೆಸ್ ಹೋಗ್ಬೇಕು, ಒಂದು 2-3 ಹಸು ಕಟ್ಕೋಬೇಕು ಅಂತ ಹೋದೆ.
ಎರಡನೇದು ಟಗರ್ ಸೆಡ್ ಮಾಡಬೇಕು ಅನ್ನೋ ಪ್ಲಾನಿಂಗಲ್ಲಿದೆ. ಓ, ಹೌದಾ? ನನ್ನ ಪ್ಲಾನಿಂಗ್ ಇದ್ದಿದ್ದು. ಮೂರನೇದು ನಮ್ಮ ಅಣ್ಣನ ಮಗನಿಗೆ ಕೋಳಿ, ನಮ್ಮ ಅಣ್ಣನ ಮಗ ಕೋಳಿ ಸಾಕಿದ್ದ, ಆ ಬಿಸ್ನೆಸ್ ಹೈನುಗಾರಿಕೆ ಬಂದಿದ್ದೀನಿ. ಕೆಲವೊಂದು ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ನಾನು 2 ಸೀಮೆ ಹಸು, ಯಾಕೆಂದ್ರೆ ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ಬೇಕಾದ್ರೆ ಸೀಮೆಸು ಮುಂಚೆ ಮಾಡ್ತಿದ್ರಲ್ಲ, ಏನಕ್ಕೆ ಸ್ಟಾಪ್ ಮಾಡಿದ್ರಿ? ಸ್ಟಾಪ್ ಮಾಡ್ದೇನೆ ಮೇಡಮ್. ನಮ್ಮ ತಂದೆ ತಾಯಿಗೆ ತೀರಾ ಆರೋಗ್ಯ ಹದಗೆಡ್ತು. ಬೆಳಿಗ್ಗೆ ಎದ್ದು ನಮ್ಮ ತಾಯಿ ಕಾಲು ಮುರ್ಕೊಂಡ್ರು, ನಮ್ಮ ತಾಯಿಗೆ ಪ್ಯಾರಲಿಸಿಸ್ ಹೊಡಿತು, ನಮ್ಮ ತಂದೆ ಕಾಲು ಮುರ್ಕೊಂಡ್ರು, ನಮ್ಮ ತಂದೆಗೆ ಕಿಡ್ನಿ ವೈಫಲ್ಯ ಇವೆಲ್ಲ ಕಾಡ್ತಾಯಿತ್ತು. ಬಟ್ ನಮ್ಗೆ ಏನಾಯ್ತದೆ ಅಂದರೆ ಬೆಳಿಗ್ಗೆ ಎದ್ದು ಕೋಳಿ ರೀತಿಯೇ ಬೇರೆ. ಕೋಳಿ ನಮ್ಗೆ ಹಾಫ್ ಅನ್ ಅವರು. ಅದೇ 5 ಸೀಮೆ ಹಸ ಇದ್ದರೆ ಒಂದು ದಿನ ಒಬ್ಬ ಮನುಷ್ಯನಿಗೆ ಕಂಟಿನ್ಯೂಸ್ ಕೆಲಸ, ಮೇವು ತರಬೇಕು, ತೊಳಿಬೇಕು, ಅದು ತಪ್ಪೆ ಬಚ್ಚಬೇಕು, ಏನೇ ಒಂದು. ಬಟ್ ಇದು ಬೇರೆ. ಇದು 2 ಅವರ್, ನನಗೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ಕ್ಲೋಸ್ ಮಾಡ್ತೀವಿ. ಇದು ಸಿಂಪಲ್. ಇದು ನಾನು ಕೂಡ ಬೆಳಿಗ್ಗೆ 10 ಗಂಟೆ ಬಟ್ಟೆ ಹಾಕೊಂಡು ನೀಟಾಗಿ ಎಲ್ಲಾರಂಗೆ ಬೆಳಗ್ಗೆ ಸುತ್ತಾಡ್ತೀನಿ. ನಾನು ರೈತ ಅನ್ನಂಗೆ ಕಾಣಲ್ಲ. ಅಲ್ಲಿಂದ ಬಂದು 2 ಗಂಟೆಗೆ ಬರ್ತೀನಿ. 2 ಗಂಟೆಗೆ ಬಂದು ಅಲ್ಲಿ ಚಾಪೆ ಹಾಕತ್ತೀನಿ, ಆರಾಮಾಗಿ ಕೋಳಿ ಜೊತೆ ಮಲಕತ್ತೀನಿ. ಬರೀ 2 ಅವರ್ಸ್ ಅಷ್ಟೇ ಒಂದಿನದಲ್ಲಿ. ನನಗೆ 2 ಅವರ್ ಇದು. ಬಟ್ ಹೈನುಗಾರಿಕೆ ಅಂತ ಹೋದಾಗ 5 ಹಸ ಸಾಕ್ತೀನಿ ಅಂದರೆ ಮನೇಲಿ ಇಬ್ಬರು ಗಂಡ ಹೆಂಡತಿ ಜೀವನ ಮಾಡಬೇಕು ಅಂತ ಅಂದರೆ ಬೆಳಗಿನ ಸಂದು ಕೆಲಸ ಮಾಡಬೇಕು. ಇದು ಹಂಗಿಲ್ಲ. ಎಷ್ಟಿರ್ಬೇಕು ಜಾಗ ಮೇಡಮ್? ನಿಮಗೆ ನಾವು 10 ಕ್ವಿಂಟಲ್ ಮಾಡಿ 1,000 ಸಾಕಿದ್ದೀವಿ. ಬಟ್ 1 ಕ್ವಿಂಟಲ್ 100 ಕೋಳಿ ಸಾಕ್ಬೋದು. 1 ಕ್ವಿಂಟಲ್? ಒಂದೇ 1 ಕ್ವಿಂಟಲ್ 33 ಇಂಟರ್ನಲ್ಲಿ 100 ಕೋಳಿ ಸಾಕು. ಯಾರ ಬಂದು ನಿಂತ್ಕೊಂಡು ನೋಡ್ಲಿ ನನ್ನ ಕೋಳಿ ಫಾರಮಲ್ಲಿ ಒಂದು ಚೂರು ಸ್ಮೆಲ್ ಬರಲಿ. ಈಗ ನಮ್ಮ ಕೋಳಿ ಹೆಚ್ಚು ಕಮ್ಮಿ 4 ಲೋಡ್ ಗೊಬ್ಬರ ಇದೆಗ. ಅಲ್ಲಿ ನಾವು ಪ್ರತಿನಿತ್ಯ ಗೊಬ್ಬರ ತೆಗೆಯಲ್ಲ. ಕೋಳಿ ಮಾರಾಟ ಆದಮೇಲೆ ಗೊಬ್ಬರ ತೆಗೆಯೋದು. ನಾನು 4 ಲೋಡ್ ಮೇಲೆ ಗೊಬ್ಬರ ಐತೆ, ಒಂದು ಚೂರು ಸ್ಮೆಲ್ ಇಲ್ಲ. ಇವಾಗ ವಸಣ್ಣ, ನೀವು ವರ್ಷ ಪೂರ್ತಿ ಕೋಳಿ ಸಾಕಾಣಿಕೆ ಮಾಡ್ತಿರ್ತೀರಾ. ಈಗ ಸಾಮಾನ್ಯವಾಗಿ ಕೋಳಿ ಗೊಬ್ಬರ ಹೀಟ್ ಅಂತ ಹೇಳ್ತಾರೆ. ಯಥೇಚ್ಛವಾಗಿ ಬೆಳಗ್ಗೆಯಿಂದ ಸಂಜೆ ತನಕನೂ ಇಲ್ಲಿ ಕೋಳಿಗಳು ಮೇಯ್ತಾರೋದ್ರಿಂದ ಕಸ ಬೀಳ್ತಾನೆ ಇರುತ್ತೆ. ಇದರಿಂದ ಅಡಿಕೆ ಗಿಡಕ್ಕೆ ಉಷ್ಣಾಂಶ ಜಾಸ್ತಿ ಆಗೋದಿಲ್ವಾ? ನಾವು ಒಂದು ವಾರದಲ್ಲಿ ಒಂದು ಬಾರಿ ನೀರು ಕೊಡ್ತೀವಿ. ಇದಕ್ಕೆ ನೀರು ಕೊಟ್ಟಾಗ ಏನಿದೆ ಅದೇ ಗೊಬ್ಬರ ಅಲ್ಲೇ ಡ್ರೈ ಆಗಿ ಅಡಿಕೆ ಮರ ಇಂಪ್ರೂವ್ಮೆಂಟ್ಸ್ ಬರುತ್ತೆ. ನಮ್ಗೆ ಅಡಿಕೆಯಲ್ಲಿ ಪ್ರಾಫಿಟ್ ಆಗುತ್ತೆ. ತೆಂಗಿನ ಮರ ಇರ್ತದೆ, ತೆಂಗಿನ ಮರ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೆಡ್ ಒಳಗಿರೋ ಕಸ ಮಾತ್ರ ನಮ್ಮ ಬೇರೆ ತೋಟ ಇದೆ, ಅಲ್ಲಿ ಲಿಫ್ಟ್ ಮಾಡ್ಕೊತೀವಿ. ಬಟ್ ಇಲ್ಲಿದೇನೈತೆ ಅಷ್ಟೇ. ನಮ್ಮಲ್ಲಿ ನಾವು ಹೊರಗಡೆಯಿಂದ ಅಡಿಕೆ ಮರಕ್ಕೆ ಗೊಬ್ಬರ ತರಲ್ಲ. ತೆಂಗಿದೆ, ತೆಂಗಿಗೂ ಇದೇ ಗೊಬ್ಬರ, ಅಡಿಕೆ ಮರಕ್ಕೂ ಇದೇ ಗೊಬ್ಬರ. ಇಲ್ಲಿ ಬಟ್ ಕ್ಲೀನ್ ಮಾಡಲ್ಲ. ಮಾರಾಟ ಏನ್ ಮಾಡಲ್ವಾ ಗೊಬ್ಬರ? ಗೊಬ್ಬರ ಯಾವುದು ಯಾರು ಕೇಳು ಇಲ್ವಾ? ಕೇಳ್ತಾರೆ. ಇವತ್ತು 10,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಗೊಬ್ಬರ. ಅದು ಹೌದಾ? ಇನ್ನು 350 ರೂಪಾಯಿ ಒಂದು ಚೀಲ, ಒಂದು ಫೀಡ್ಸ್ ಚಿಕ್ಕ ಚೀಲ 350 ರೂಪಾಯಿ ಕೋಳಿ ಗೊಬ್ಬರ ಅಂತಾರೆ. ಬಟ್ ಈ ತರ ಪ್ಯೂರ್ ಗೊಬ್ಬರ ಕೊಡಲ್ಲ ಅವರು. ನಿಮ್ಮನ್ನ ಕೇಳ್ತಾರ ರೈತರು? ಕೇಳ್ತಾರೆ. ನಾವು ಬಟ್ ನಮ್ದೇ ಜಮೀನಿಂದ ನಾವು ಮಾರಾಟ ಮಾಡೋ ಅವಶ್ಯಕತೆ. ಆಮೇಲೆ ನಾವು ಒಳಗಡೆ ಸೆಡ್ಡಲ್ಲಿ ಒಂದು 4 ಲೋಡ್ ಗೊಬ್ಬರ ಬಂದು ನಮಗೆ 4 ಲೋಡ್ ತೋಟಕ್ಕೆ ಬೇಕು. ಯಾವುದೇ ಆದಂಥ ಇನ್ನು ಕಂಪ್ಲೇಂಟ್ಸ್ ಕೂಡ ಸ್ಟಾರ್ಟ್ ಆಗಿಲ್ಲ. ಅಡಿಕೆ ಗಿಡದಲ್ಲಾಗ್ಬೋದು, ತೆಂಗಲ್ಲಿ ಕಂಪ್ಲೇಂಟ್ ಸ್ಟಾರ್ಟ್ ಆಗಿಲ್ಲ. ನಾವು ಪ್ರತಿ ವಾರಕ್ಕೊಂದ್ಸರಿ ಈ ತೋಟಕ್ಕೆ ಎಷ್ಟು ನೀರು ಬಿಡ್ಬೇಕು ಅಷ್ಟು ನೀರು ಬಿಡ್ತೀವಿ. ಈಗೇನು ಅಡಿಕೆಗೆ ನೀರಿಲ್ದವ್ರು ಅಡಿಕೆ ಬರೋಲ್ಲ, ನೀರು ಬಿಡ್ತೀವಿ. ತೋಟ ಸೀಪೇಜ್ ಇರ್ತದೆ. ಬಟ್ ಎಷ್ಟೇ ಟೆಂಪ್ರೇಚರಲ್ಲಿ ಇದು ಕೋಳಿ ಗೊಬ್ಬರ ಇದ್ದಿದ್ರು ಬಟ್ ನೀರು ಬಿಟ್ಟಾಗ ಅದು ಕೋಲ್ಡ್ ಆಯ್ತದೆ. ನೀರು ಬಿಡದವಾಗ ಕಷ್ಟ ಆಗುತ್ತಲ್ಲ. ಆ ಥರ ನನ್ನೆಲ್ಲ ಇಲ್ಲಿ ಕೋಳಿ ಸೆಡ್ಡಿಗೆ ಬಂದಾಗ 1 ಅವರ್ ಸ್ಟಾರ್ಟ್ ಮಾಡಿದ್ರೆ ಒಂದು 10 ಗಂಟೆ ನೀರು ತೋಟ ತುಂಬ ಇಲ್ಲಿದು. ನಮ್ಗೇನು ಆ ಥರ ನಾನು ನೀರೇ ಗುದ್ಲಿ ತಾಣ ಹಾಯಿಸ್ಬೇಕು ಅನ್ನೋ ಭಾವನೆ. ಸುಮ್ಮನೆ ಸ್ಟಾರ್ಟ್ ಮಾಡ್ತೀವಿ. ನಮ್ದು ಬೋರ್ ಇದೆ, ಒಳ್ಳೆ ನೀರು ಬರ್ತದೆ. ನಮ್ದು ಇರೋದು 1.5 ಎಕರೆಗೆ. ವಾರದಲ್ಲಿ 2 ದಿನ ಸ್ಟಾರ್ಟ್ ಮಾಡಿದ್ರೆ ಕೆರೆ ತುಂಬ್ದಂಗೆ ತುಂಬಿಡ್ಬೋದು ನೀರು. ನಮ್ಮ ಪ್ರಾಪರ್ಟಿ ಒಂದು ಸ್ವಲ್ಪ ಆಜು ಬಾಜು ಅದ್ಬಸ್ತಿ ಕಟ್ಟಿದ್ದೀವಿ. ನೆಕ್ಸ್ಟು ಈ ಪ್ಲಾನಿಂಗಲ್ಲಿ ಇಲ್ಲ. ನಾವು ಸುತ್ತ ಚೈನ್ ಮೆಸ್ ಹಾಕ್ಸಿ ನಮ್ಮ ಜಮೀನು ಏನಿದೆ ಅಷ್ಟು ಕೂಡ ಚೈನ್ ಮೆಸ್ ಹಾಕ್ತೀವಿ. ಅವಾಗೇನು 24x7 ನಾವು ಸೆಡ್ ಒಳಗಡೆಗೂ ಕೋಳಿ ಕೊಡಲ್ಲ. ಓಪನ್ ಫೀಲ್ಡಲ್ಲಿ ಕೋಳಿ ಬಿಡ್ತೀವಿ. ಬೇಕಾದರೆ ಸೆಡ್ ಒಳಗಡೆಗೆ ಬರ್ಬೋದು. ಅವಕ್ಕೆ ಅಲ್ಲಲ್ಲೇ ಒಂದೊಂದು ಸೆಟ್ ಟೈಪ್ ಮಾಡ್ತೀವಿ. ಆ ಕೋಳಿ ಅಲ್ಲೇ ಹೋಗಿ ರೀಚ್ ಆಗ್ಬೇಕು. ಅವು ಆ ಟೈಪ್ ಮಾಡಬೇಕು ಅನ್ನೋದು ಪ್ಲಾನಿಂಗ್ ಇದ್ದೀವಿ. ನಮ್ಗೆ ಏನಾದ್ರು ಹದ್ಬಸ್ತಿ ಕಟ್ಟಿದ್ವಿ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವುದೇ ಜಮೀನಿಗೆ ನಾವು ಇನ್ನೂ ಮಾಡಿಲ್ಲ. ಅದೊಂದು 1-1.5 ಲಕ್ಷ ಖರ್ಚಾಗ್ಬೋದು. ಅದು ಮಾಡಿದ್ರೆ ನನ್ನ ಅವಶ್ಯಕತೆ ಕೋಳಿಗಳಿಗೆ ಇರಲ್ಲ. ಅವಾಗೇನು ಕೀರಾಗ್ಬೋದು, ಬೇರೆ ಪ್ರಾಣಿಗಳಾಗ್ಬೋದು, ನಾಯಿಗಳಾಗ್ಬೋದು ಒಳಗಡೆಗೆ ಬರಲ್ಲ. ಅವಾಗ ಅದು ಇರಲ್ಲ. ಅವಾಗ ಬೀಗ ಹಾಕತ್ತೀವಿ, ಕೋಳಿ ಬಿಟ್ಬಿಟ್ಟು ಹೋಯ್ತೀವಿ. ಅವಾಗೇನು ಸುತ್ತ ಒಂದು ಚಿಕ್ಕದಾಗಿ ದಿಂಡು ಹಾಕಿ ಒಂದು ನರನಾಯಿ ಕೂಡ ಒಳಗಡೆಗೆ ಬರಲ್ಲ. ತಪ್ಪು ಕಲ್ಪನೆ. ಅವ್ರು ಹೇಳ್ತಾರಲ್ಲ, ಯಾರು ಅವ್ನು ಯಾಕೆ ಹೇಳ್ತಾನೆ ಅಂತ ಸೆಡ್ ಕೋಳಿ ಅಂತವ, ಅವನು ರೈತನ ಮನೆ ಹಾಳು ಮಾಡೋಕ್ಕೆ ಅವ್ನು ಸೆಡ್ ಕೋಳಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿ, ಸೆಡ್ ಕೋಳಿ ಅಂದ್ರೆ 250 ಕೊಡ್ತಾನೆ, ನಾಟಿ ಕೋಳಿ ಅಂದ್ರೆ 500 ರೂಪಾಯಿ ಹೇಳ್ತಾನೆ. ಅವನು ಆ ಥರ ಮಾಡಿ ಅವನ ಮಂಗನ್ ಮಾಡಿ ರೈತಂತ ಕೋಳಿ ಇಸ್ಕೊತಾನೆ. ಅವರು ಚಂದ್ರಾಯಪಟ್ಟಣಕ್ಕೆ ಬನ್ನಿ,
ನೀವು ಬೆಂಗಳೂರಿಗೆ ಹೋಗಿ 700 ರೂಪಾಯಿ ಕೆ ಜಿ ಕೋಳಿ ಮಾಡ್ತಾರೆ. ಚನ್ನರಾಯಪಟ್ಟಣಕ್ಕೆ ಬನ್ನಿ 600 ರೂಪಾಯಿ ಕೆ ಜಿ ಕೋಳಿ ಮಾಡ್ತಾರೆ. ಅವ್ರು ನಮ್ಮನ್ನ ಯಾಮಾರ್ಸೋದು ಅಷ್ಟೇ. ಅವ್ರು ಹೆಂಗೆ ದಡ್ರು ಮಾಡ್ತಾರೆ, ಕುಕ್ಕ ಹಿಡ್ದು ನೋಡೋದು, ಹಿಡ್ದು ನೋಡೋದು. ಅಲ್ಗಂಡಾಗ ಸೆಡ್ ಕೋಳಿ, ಅವ್ನು ಮಾರ್ಬೇಕಾದ್ರೆ ನಾಟಿ ಕೋಳಿ ಎಲ್ಲ ಅದು ಸೆಡ್ ಕೋಳಿ. ಅವ್ನು ತಗೊಂಡು ಮಾರ್ತಾನಲ್ಲ, ಚಂದ್ರಾಪುರಕ್ಕೆ ತಗೊಂಡು ಮಾರಿದ್ರೆ 700 ರೂಪಾಯಿ ಕೆ ಜಿ ಅಂದರೆ ನಾಟಿ ಕೋಳಿ. ಆಮೇಲೆ ನಮ್ಮ ಗ್ರಾಹಕರು ಅಷ್ಟೇ, ಅದೇ ಅವ್ರ ಹತ್ರ 700 ರೂಪಾಯಿ ಕೊಡ್ತಿಂತಾನೆ, ಬೆಳೆದಂತಕ್ಕೆ ಹೋಗಿ 500 ರೂಪಾಯಿ ತಾಳಲ್ಲ. ಈಗ ಚನ್ನರಾಪಟ್ಟಣಕ್ಕೆ ಹೋಗಿ 700 ರೂಪಾಯಿ ಕೆ ಜಿ ಅಂದರೆ ಅಲ್ಲಿ ದುಡ್ಡು ಕೊಟ್ಟು ತಗೋತಾರೆ. ಬಟ್ ರೈತನ ಹತ್ರಕ್ಕೆ ಬಂದ್ಬಿಟ್ಟು ನೇರವಾಗಿ 500 ರೂಪಾಯಿ ತಗೊಳ್ಳಿದ್ರೆ 200 ಕೋಳಿ ಅವ್ರು ತಗೊಳಕ್ಕೆ ಇಷ್ಟಪಡಲ್ಲ. ಅವ್ರು ದಳ್ಳಾಳಿಗಳ ಹತ್ರಕ್ಕೆ ಹೋಗಿ ಗ್ರಾಹಕರು ಬಿಡೋದು. ಹಂಗೆ ಇದೆಲ್ಲ ಒಂದು ಇದು ಮೇಡಮ್. ಈಗ ನಂದು ಇನ್ನೊಂದು ತಿಂಗಳು ಕಳೆದ್ರೆ ನಮ್ಮಲ್ಲಿ ನಾಟಿ ಇದು ಯಾಟೆಗಳೇ 300ರಿಂದ 400 ಯಾಟೆ ಇದೆ. ಒಂದು ಸುಮಾರು ಹುಂಜ ಇದೆ. ನಾವು ಹುಂಜ ಎಲ್ಲ ಸೇಲ್ ಮಾಡ್ತೀವಿ. ಈಗ ಹುಂಜಿನ ಕಿತ್ತಾಕ್ತೀವಿ. ಏನು ಯಾಟೆ ಇದೆ ಒಂದು 300-350 ಉಳಿಸ್ಕೊತೀವಿ. ಯಾಕೆ ಉಳಿಸ್ಕೊತೀವಿ ಅಂದರೆ ನಮಗೆ ಮೊಟ್ಟೆ ಪರ್ಪಸ್ ಆದರೆ ನೆಕ್ಸ್ಟ್ ಬ್ರೀಡ್ ನಾನೇ ಮಾಡಿಸ್ತೀನಿ ಓನಾಗಿ. ಈಗ ಅಲ್ಲಿ ಸೆಡ್ ಮಾಡ್ತೀನಿ ನಾನು. ಬ್ರೀಡು ಹೊರ್ಗಡೆಗೆ ಮರಿ ಕೊಡೋಕ್ಕೂ ಕೂಡ ನಾವೇ ತಯಾರು ಮಾಡ್ತೀವಿ. ಅವೆಲ್ಲ ಅದು ಮಾಡಬೇಕು ಅಂತ ಇದ್ವಿ. ಅದೇ ಮರಿ ಮಾಡಿಸ್ತೀನಿ ಅಂತ ಅಂದ್ರಲ್ಲ, ಕೋಳಿಲೇ ಮರಿ ಮಾಡಿಸ್ತೀರಾ ಅಥವಾ ಮಿಷಿನ್? ಇಲ್ಲ ಮೇಡಮ್, ಇವತ್ತಿನ ಇವ್ರಿಗೆ ನಾವು ಕೋಳಿ ಮಾಡಿಸ್ತೀವಿ, ಮರಿ ಮಾಡಿಸ್ತೀವಿ ಅನ್ನೋ ಸುಳ್ಳು. ನೀವು ಒಂದು ಕೋಳಿ ಕುಂಡ್ರಿಸ್ತೀವಿ ಕಾವ್ಗೆ, 10 ಮೊಟ್ಟೆ ಇಟ್ಟರೆ ಅದು 5 ಮಾಡೋದು, ಇನ್ನು 5 ಮೊಟ್ಟೆ ಸಾಯಿಸ್ತದೆ. ಕೋಳಿ ಮಾಡಿಸೋದು 10 ಮೊಟ್ಟೆ ಇಟ್ಟರೆ 5 ಬರೋದು. ಹಾಂ, ಅದು ಮಟ್ಟಿಗೆ. ನಮ್ಮಲ್ಲೆಲ್ಲ ಹಿಂದೆ ನಾವು ಮನೇಲಿ ಸಾಕ್ತಿಲ್ವ ಮೇಡಮ್, ನಾವೆಲ್ಲ 10-20 ಕೋಳಿ ಸಾಕೊಂಡು ನಾವು ಅದೇ ಮಿಷಿನಲ್ಲ 100 ಕೋಳಿ ಮರಿ ಕುಂಡ್ರಿಸು 100 ಮರಿ ಆಯ್ತು. ಯಾಟೆಯ ನಾನು ಉಳಿಸ್ಕೊಂಡು ಅದರಲ್ಲಿ ಬರೋ ಮಟ್ಟೆಯಲ್ಲಿ ನಾನು ಕೋಳಿ ಮಾಡಬೇಕು, ಮರಿ ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನಿಂಗ್ ಎಲ್ಲ ಇದೆ. ಅಂದರೆ ನನಗೇನು ಸಮಸ್ಯೆ ಅಂದರೆ ಸ್ವಲ್ಪ ಜಮೀನು ಅದ್ಬಸ್ತೆಲ್ಲ ಆಗಿಲ್ಲ. ಅದಾದಮೇಲೆ ಸುತ್ತ ಒರಿಜಿನಾಲಿಟಿ ಈಗ ಬರೋಂಥ ಆದಾಯದಲ್ಲಿ ಅದು ಮಾಡಿ, ಅದರಲ್ಲಿ ಒಂದು ಚಿಕ್ಕದಾದಂಥ ಒಂದು ಇದು ಮಾಡಿ, ಈ ಒಂದು ಉದ್ಯಮದಲ್ಲಿ ನಮ್ಮ ಬದುಕ ಕಟ್ಕೋಬೇಕು ಅನ್ನೋದು ಒಂದು ಆಸೆ ಇದೆ. ನನ್ನ ಮಗಳು ಕೂಡ ಒಬ್ಳು ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಮಗಳು ಕೂಡ PSI ಎಕ್ಸಾಮ್ ತಾಳಕ್ಕೆ ಬೆಂಗಳೂರಲ್ಲಿ ಓದ್ತಾವನೆ. ಅಕಸ್ಮಾತ್ ನನ್ನ ಮಗ ಏನಾರ ಎಡವಟ್ಟು ಆಗ್ಬಿಡ್ತು ಅಂದ್ರೆ ಅವನಿಗೊಂದು ಲೈಫ್ ಇದು. ಅಲ್ಲ, ಅವನಿಗೆ ಲೈಫಲ್ಲಿ ಏನಾರ ಅಕಸ್ಮಾತ್ ಅವ್ನಿಗೆಲ್ಲೋ ಒಂದು ಕಡೆ ಏನೋ ಆಯ್ತು ಅಂತ ತಿಳ್ಕೊಳ್ಳಿ. ಮಾಡಿದ ಉದ್ಯಮನ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಅಂದರೆ ಒಬ್ಬ ಇಂಜಿನಿಯರ್ ಸಂಬಳವ ನೇರವಾಗಿ ನನ್ನ ಮಗ ಸಂಪಾದನೆ ಮಾಡ್ಕೊಬೋದು. ಅವನ ಹೆಂಡತಿ ಜೀವನದಲ್ಲಿ ಆರಾಮಾಗಿ ಇನ್ನೊಬ್ರು ಕೈ ತೆಳಗೆ ಇಲ್ದಂಗೆ ಜೀವನ ಮಾಡ್ಬೋದು. ಬಟ್ ಅಂದ್ಬಿಟ್ಟಿದ್ದೀವಿ ಕೋಳಿ ಉದ್ಯಮ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಸಣ್ಣ ಹಿಡುವಳಿ ರೈತರಾಗಿ ಜೀವನ ಸಾಗಬೇಕು ಅಂತ. ನಾವೇನು ಕೋಟ್ಯಾಧೀಶರು ಅಲ್ಲ. ಭಗವಂತ ಏನು ಕೊಟ್ಟಾನೆ ಅದರಲ್ಲಿ ತೃಪ್ತಿಯಾಗಿದ್ದೀನಿ. ನಮ್ಮ ಬದುಕನ್ನು ನೀವು ರೂಪಿಸ್ಕೋಬೋದು. 50 ಕೋಳಿ ಸಾಕಿ ನಿಮ್ಗೆ ಒಳ್ಳೇದಾಯ್ತದೆ. ವಾರಕ್ಕೆ ಒಂದು 50 ಅಲ್ಲಿ ಡೈಲಿ ಒಂದು ಮೊಟ್ಟೆ ಅಂತ ಅಂದರೆ ಒಂದು 100 ಮೊಟ್ಟೆ ಸಿಕ್ಕಿದ್ರೆ ನಿಮ್ಗೆ 1,500 ಸಿಗುತ್ತೆ. ಬೇಡ ನನಗೆ ಇವತ್ತು ಆಗಲಿಲ್ಲ ಕಣಪ್ಪ ಅಂದ್ರೆ ಒಂದು ಕೋಳಿ ಹಿಡ್ಕೊಂಡ್ರೆ ಒಂದು 700-800 ರೂಪಾಯಿ ಕೋಳಿ ಮಾರ್ಕೋಬೋದು, ನಿಮ್ಮ ಮನೆ ಜೀವನ ಸಾಕ್ಬೋದು. ಬಟ್ ಮಾರ್ಕೆಟಿಂಗ್ ಮಾಡೋ ಇಂಪಾರ್ಟೆಂಟ್ ವಿಚಾರ ಇದ್ದರೆ ಮಾತ್ರ ಕೋಳಿ ಉದ್ಯಮಕ್ಕೆ ಬನ್ನಿ. ವಸಣ್ಣ, ಈಗ 1000 ಕೋಳಿ ಇದೆ, ಒಂದು ದಿನಕ್ಕೆ ಫುಡ್ ಎಷ್ಟು ಬೇಕಾಗುತ್ತೆ? ಅಲ್ಲ, ಫುಡ್ಡು ಮೇಡಮ್ ಇವಕ್ಕೆ ಆಗ್ತಾ ಇದ್ದಷ್ಟು ತಿಂತವೆ. ನೀವು ಬೇಕಾದ್ರೆ 2 ಕ್ವಿಂಟಾಲ್ ಹಾಕಿದ್ರು ತಿನ್ಕೊಬಿಡ್ತವೆ, 3 ಕ್ವಿಂಟಾಲ್ ಹಾಕಿದ್ರು ತಿನ್ಕೊಬಿಡ್ತವೆ. ಬಟ್ ನಮ್ಮದೇ ಆದಂಥ ಜಮೀನಲ್ಲಿ ಅವಕ್ಕೆ ಬೇರೆ ಬೇರೆ ಫುಡ್ ಸಿಗೋದ್ರಿಂದ ನಮಗೇನು ಅವತ್ತಿನ ಅವಶ್ಯಕತೆ ಒಂದು 50 kg 100 kg ಏನು ಸಿಗ್ತದೆ ಒಂದು ಮಾಡೋಂಥ ಕೆಲಸ ಇಲ್ಲ. ಒಂದು 2 ಅವರಲ್ಲಿ ಮಾಡೋಂಥ ಕೆಲಸ ರೈತನಿಗೆ ನೀವು ಮಾಡಿ ಒಳ್ಳೇದಾಯ್ತದೆ, ನಿಮಗೆ ಅನುಕೂಲ ಆದಂಥ ಉದ್ಯಮ. ಬಟ್ ಈಗ ನಾವು ಒಂದು 5 ಸೀಮೆ ಸೈಟ್ ಇದ್ದೀವಿ ಅಂದರೆ 2 ಜನ ಲೇಬರ್ 24x7 ಕೆಲಸ ಮಾಡಬೇಕು. ಇದು ಹಂಗಿಲ್ಲ, 2 ಅವರ್ ಕೆಲಸ. ಬಟ್ ರೈತ ಮಾಡೋದಕ್ಕಿಂತ ಮುಂಚೆ 10 ಸರಿ ಸಾರಿ ಹೇಳ್ತೀವಿ, ಅವರು ಮಾರ್ಕೆಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಬೇಕೆ ಹೊರತು ನಾನು ದಳ್ಳಾಳಿ ಕೊಡ್ತೀನಿ ಅಂದ್ಬಿಟ್ಟು ಕೋಳಿ ಬಿಸ್ನೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಅಧಿಕಾರಿಗಳು ಇವತ್ತು ನನಗೆ ತುಂಬ ಸಹಾಯ ನೀಡಿ, ಅದರಲ್ಲೂ ಕೂಡ ಅರ್ಪಿತಾ ಅವರಂತೂ ತುಂಬ ಇಲ್ಲ ವಸಣ್ಣ ಈ ಉದ್ಯಮಕ್ಕೆ ಈ ಉದ್ಯಮ ಮಾಡಿದ್ರೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಈ ಉದ್ಯಮ ಆಯ್ಕೆ ಮಾಡಿ ಅಂತ ನನಗೆ ಯೂಟ್ಯೂಬಲ್ಲಿ ಅವರು ಹಲವಾರು ಯೂಟ್ಯೂಬರ್ ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಬೆಳಗ್ಗೆ ಎದ್ದಿನ ಏನೂ ಇಲ್ಲ, ರೈತರುಗಳಿಗೆ ಉತ್ತೇಜನ ಕೊಡಬೇಕು, ಏನಾರ ಮಾಡಿ ಸ್ವಾವಲಂಬಿ ಮಾಡಬೇಕು. ಶ್ರವಣಬೆಳಗೊಳ ಹೋಬಳಿಯ ರೈತರನ್ನ ಅಂತ ಅವ್ರಿಗೆ ಆಸೆ ಐತೆ. ಆ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ಈ ಥರ ಕೆಲಸ ಮಾಡೋದ್ರಿಂದ ಒಳ್ಳೆ ಆಫೀಸರಾಗಿ ನಮಗೂ ಕೂಡ ಭಾರಿ ಸಂತೋಷ. ರೈತರಿಗೆ ಸಣ್ಣ ರೈತರು ಬದುಕೋಕ್ಕೆ ಒಂದು ದಾರಿ ಇದೆ. ದಯಮಾಡಿ ಯಾವ ರೈತರು ಕೂಡ ನನ್ನ ಶೆಡ್ ಹತ್ರಕ್ಕೆ ಬಂದು ಕೋಳಿ ಕೇಳಿದ್ರೆ ನಾನು ಫೋನ್ ಮಾಡಿದ್ರೆ ನಾನೇ ಬಂದು ಎಷ್ಟೇ ದೂರದಲ್ಲಿದ್ದರೂ ಬಂದು ಅವ್ರಿಗೆ ಸಹಕರಿಸ್ತೀನಿ.
ದಲ್ಲಾಳಿಗಳ ಹತ್ರಕ್ಕೆ ಹೋಗೋ ಬದಲು ನೀವೇ ನೇರವಾಗಿ ಬನ್ನಿ. ನಿಮಗೆ ನೇರವಾಗಿ ನಾವು ಕೋಳಿ ಮಾರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಈಗ ಆಲ್ರೆಡಿ ನಾವು ಕೋಳಿ ವ್ಯಾಪಾರಕ್ಕೆ ಅನುವು ಮಾಡಿದ್ದೀವಿ. ನಮ್ಮ ಕೋಳಿ ಇವಾಗ 1 kg-ಯಿಂದ 1 kg 700 ಗ್ರಾಮ್ವರೆಗೂ ಬರ್ತೈತೆ. ಆಮೇಲೆ ಓಪನ್ ಫೀಲ್ಡಲ್ಲಿ ಬಿಟ್ಟಿರ್ತೀವಿ. ಅವ್ರು ನಾಟಿ ಕೋಳಿ ಆದರೆ ತಗೊಳ್ಳಿ ರೈತರು, ಬೇರೆ ಬೇರೆ ಕೋಳಿ ಯಾವುದೋ ಕೋಳಿ ಅಂತ ಇದು ಮಾಡಬೇಡಿ. ನೇರವಾಗಿ ಬನ್ನಿ, ನಿಮ್ಮ ಕೋಳಿ ಸೆಲೆಕ್ಷನ್ ಮಾಡಿ ಯಾವ ಕೋಳಿ ತೋರಿಸ್ತೀರ ಆ ಕೋಳಿ ಹಿಡ್ಕೊಡ್ತೀವಿ. ನನ್ನ ಸುತ್ತಮುತ್ತಲಿನ ರೈತರಿಗೆ ಹೇಳೋದಿಷ್ಟೇ, ಈ ಉದ್ಯಮ ಒಳ್ಳೆಯ ಉದ್ಯಮ. ಅಂದರೆ ನೀವು ಮಾಡಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿ. 8762538707 ಚನ್ನರಾಯಪಟ್ಟಣ ತಾಲೂಕು, ಶ್ರವಣಬೆಳಗೊಳ ಹೋಬಳಿ, ನಾಗಯ್ಯನಕೊಪ್ಪಲು ಗ್ರಾಮ. ನಾಗಯ್ಯನಕೊಪ್ಪಲು ಸರ್ಕಲಿಗೆ ಬಂದು ಯಾರನ್ನಾರು ಕೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರ ಕೋಳಿ ಫಾರಮ್ ಎಲ್ಲದೆ ಅಂತ ಅಂದರೆ ನಾಗಮಂಗಲ ರಸ್ತೆ ಬೆಟ್ಟದಿಂಭಾಗ. ದಯಮಾಡಿ ಯಾರೇ ಬೇಕಾದ್ರೂ ಬನ್ನಿ, ನಿಮಗೆ ಕೋಳಿ ಈಗ ಆಲ್ರೆಡಿ ಮಾರಾಟಕ್ಕಿದೆ. ನೀವು ಬಂದರೆ ನೇರವಾದಂಥ ಮಾರ್ಕೆಟು, ನೇರವಾಗಿ ಅಂಗಡೀಲಿ 700 ರೂಪಾಯಿ ಆದರೆ ನಾವು 500 ರೂಪಾಯಿಗೆ ನಿಮ್ಗೆ ಕೋಳಿ ಕೊಡ್ತೀವಿ. ಅರ್ಪಿತಾ ಮೇಡಮ್ನವರು ವಾರಕ್ಕೊಂದು 2 ಯೂಟ್ಯೂಬ ಅಪ್ಲೋಡ್ ಮಾಡ್ತಾಯಿರ್ತಾರೆ. ನಾನು ಅವ್ರನ್ನ ಭೇಟಿ ಮಾಡಿದೆ. ಮೇಡಮ್, ನೀವು ಬರೀ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀರಲ್ಲ, ಏನು ಮೇಡಮ್ ಇದೆಲ್ಲ ಹೆಂಗೆ ಮಾಡ್ತಾಯಿದ್ದೀರ ಅಂತ ಕೇಳಿದೆ. ಹೊಸಣ, ನಾನು ಹಲವಾರು ರೈತರನ್ನ ಸಂಪರ್ಕ ಮಾಡಿದೆ. ಇಲ್ಲೆಲ್ಲ ಕೆಂಪಿನಕೋಟೆ ಹತ್ರ ಹಂದಿ ಸಾಕವ್ರೆ, ಕುಮ್ಮೇನಹಳ್ಳಿ ಹತ್ರ ಕೋಳಿ ಸಾಕವ್ರೆ, ಜೋಗಿಪುರದ ಹತ್ರ ಮೇಯ್ನ್ ರೋಡಲ್ಲಿ ಶೆಡ್ ಮಾಡವ್ರೆ, ಇದು ಕೊಬ್ಬರಿ ಎಣ್ಣೆ ಮಿಷನ್ ಮಾಡವ್ರೆ. ಇಲ್ಲಿ ಯಾರೋ ಒಂದು 25 ಕುರಿ ಸಾಕವ್ರೆ, ಅಲ್ಲಿ ಯಾರೋ ಒಂದು 25 ಸೀಮೆ ಹಸು ಮಾಡವ್ರೆ ಅಂತ ನನ್ನ ಹಲವಾರು ಬಾರಿ ಉತ್ತೇಜನೆ ಮಾಡಿ ಅಲ್ಲೆಲ್ಲ ಆ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗಿ ನಾನೇ ಆಯ್ಕೆ ಮಾಡ್ಕೊಂಡಂಥ ವಿಚಾರ ಕೋಳಿ ಮಾಡಬೇಕು ಅಂತ, ಕೋಳಿ ಸಾಕಬೇಕು ಅನ್ನೋ ಉದ್ಯಮಕ್ಕೆ ಬಂದಿದ್ದೀನಿ. ಇವತ್ತು ನನಗೇನಾರ ಸಲಹೆ ಸಹಕಾರದಲ್ಲಿ ಗುರುಗಳಾದರೆ ಅರ್ಪಿತಾ ಮೇಡಮ್. ಅವರು ರೈತರ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳು ಅವ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅರ್ಪಿತಾ ಮೇಡಮ್ಮ ಪೇಜನ್ನು ನೀವು ಫಾಲೋ ಅಪ್ ಮಾಡಬೇಕು. ಅವ್ರು ಯೂಟ್ಯೂಬ್ ನೋಡ್ತಾಯಿರಿ. ಒಳ್ಳೊಳ್ಳೆ ರೈತರ ಬಗ್ಗೆ, ಹೈನುಗಾರಿಕೆ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ ಇವರು ಪ್ರತಿ ಪೇಜಲ್ಲೂ ಕೂಡ ಅಪ್ಲೋಡು, ಒಂದು ವಾರಕ್ಕೆ 1 ವಿಡಿಯೋ ಏನಾದ್ರು ಮಾಡಿರ್ತಾರೆ. ದಯಮಾಡಿ ರೈತರು ಅರ್ಪಿತಾ ಅವರ ಯೂಟ್ಯೂಬು ಮತ್ತು ಅವ್ರ ಪೇಜ್ ನೀವು ಫಾಲೋ ಅಪ್ ಮಾಡಬೇಕು ರೈತರು. ಧನ್ಯವಾದಗಳು. ನಾಗಯ್ಯನಕೊಪ್ಪಲು ವಾಸು, ಗ್ರಾಮ ಪಂಚಾಯತ್ ಸದಸ್ಯರು.